ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ದೇವೇಗೌಡರ ಶಕ್ತಿಯಾಗಿದ್ರು ಪತ್ನಿ ಚೆನ್ನಮ್ಮ. ಆಸ್ಪತ್ರೆಯಲ್ಲೇ ಇರೋ ದೇವೇಗೌಡರ ಕುಟುಂಬ ಇಂದು ಸಂಜೆ 4 ಗಂಟೆಗೆ ಕೊನೆ ಉಸಿರೆಳೆದಿದ್ದಾರೆ ಚೆನ್ನಮ್ಮ. ನಿನ್ನೆನೇ ಈ ವಿಚಾರವೆಲ್ಲ ಹೊರಗಡೆ ಬರ್ತಾ ಇತ್ತು, ಬಟ್ ಅಧಿಕೃತವಾಗಿ ಮಾಹಿತಿ ಬರದೆ ಇಂಥ ವಿಚಾರಗಳನ್ನು ತಲುಪಿಸುವುದಕ್ಕೆ ಸಾಧ್ಯನೇ ಇಲ್ಲ. ಈಗ ಅಧಿಕೃತವಾದಂಥ ಮಾಹಿತಿ ಇದು. ಇವತ್ತು ಸಂಜೆ 4 ಗಂಟೆಗೆ ಕೊನೆ ಉಸಿರನ್ನು ಎಳೆದಿದ್ದಾರೆ ಚೆನ್ನಮ್ಮ. ಇದರ ಜೊತೆಗೆ ಈಗ ಆಸ್ಪತ್ರೆಯಲ್ಲೇ ದೇವೇಗೌಡರ ಇಡೀ ಕುಟುಂಬ ಇದೆ. ಇದು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಒಂದು ದೊಡ್ಡ ಆಘಾತ. ಕುಟುಂಬದಲ್ಲಿ ಶೋಕ ಸಾಗರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಎಷ್ಟು ಗಂಟೆಗೆ ಅವರು ನಿಧನರಾದ್ರು? ನಿನ್ನೆನೇ ಈ ಸುದ್ದಿ ಓಡಾಡ್ತಾ ಇತ್ತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ ದೇವೇಗೌಡರ ಪತ್ನಿ ಚೆನ್ನಮ್ಮ ಇದೀಗ ಕೊನೆಗೊಳಿಸಿದ್ದಾಳೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಅದರಲ್ಲೂ ಕೂಡ 85 ವಯಸ್ಸಿನ ಚೆನ್ನಮ್ಮ ಅವರಿಗೆ ಸಂಜೆ ಹೊತ್ತು 4 ಗಂಟೆಗೆ ಒಂದು ಕಾರ್ಡಿಕ್ ಅಟ್ಯಾಕ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಈಗ ಆಸ್ಪತ್ರೆಯ ವೈದ್ಯರು ತಿಳಿಸಿರುವಂತದ್ದು. ಜೊತೆಗೆ ಅವ್ರಿಗೆ ಒಂದು ಚಿಕಿತ್ಸೆಯನ್ನ ನೀಡಲಾಗ್ತಿದೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ದಿಢೀರಾಗಿ ಅವರು ಚಿಕಿತ್ಸೆಗೆ ಒಂದು ಫಲಿಸದೆ ಈಗ ಅವ್ರಿಗೆ ಒಂದು ಹೃದಯಾಘಾತದಿಂದ ಮತ್ತೆ ಉಸಿರಾಟದ ಸಮಸ್ಯೆಯಿಂದ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಕೂಡ ದೇವೇಗೌಡರಂತೆ ಬಹಳ ಸರಳ ಮತ್ತು ಸೌಮ್ಯ ಸ್ವಭಾವದವರಾಗಿದ್ರು. ದೇವೇಗೌಡರ ರಾಜಕೀಯ ಪಯಣಕ್ಕೆ ಒಂದು ಶಕ್ತಿಯಾಗಿದ್ದಂತ ಚೆನ್ನಮ್ಮ ಇದೀಗ ಕೊನೆ ಉಸಿರೆಳೆದಿದ್ದಾರೆ. ಜೆಡಿಎಸ್ ಕುಟುಂಬದ ಹಿರಿಯ ತಾಯಿ ಅಂದ್ರೆ ಹಿರಿಯರು ಆಗಿರುವಂತ ಚೆನ್ನಮ್ಮ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳಿರುವಂತದ್ದು. ಸಾಕಷ್ಟು ನಿನ್ನೆಯಿಂದಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತೆ ರೇವಣ್ಣ, ದೇವೇಗೌಡರು ಸೇರಿದಂತೆ ಕುಟುಂಬಸ್ಥರೆಲ್ಲರೂ ಕೂಡ ಆಸ್ಪತ್ರೆಗೆ ಭೇಟಿಯನ್ನ ನೀಡುವಂತ ಕೆಲಸಗಳು ಮಾಡಿದ್ರು. ಚೆನ್ನಮ್ಮ ಅವರ ಆರೋಗ್ಯವನ್ನ ನೋಡ್ಕೊಳ್ತಾ ಇದ್ರು. ಆದ್ರೆ ಇಲ್ಲಿ 4 ಗಂಟೆವರೆಗೂ ಕೂಡ ಚೆನ್ನಮ್ಮ ಅವರಿಗೆ ಒಂದಿಷ್ಟು ಫಲಕಾರಿಯಾಗಿದೆ. ಅವರಿಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ, ವಾಪಸ್ ಮನೆಗೆ ಬರ್ತಾರೆ ಅನ್ನುವಂತ ಒಂದು ಮಾಹಿತಿಯಲ್ಲಿತ್ತು. ಆದ್ರೆ ಈಗ ಏನು ಸಂಜೆ 4 ಗಂಟೆಗೆ ಅವರಿಗೆ ಕಾರ್ಡಿಕ್ ಅಟ್ಯಾಕ್ ಆಗಿರುವಂತದ್ದು. ಹೀಗಾಗಿ ಆ ಕಾರ್ಡಿಕ್ ಅಟ್ಯಾಕ್ ಆದ ಬಳಿಕ ಚೇತರಿಕೆ ಆಗೋದು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಕೊನೆ ಉಸಿರೆಳೆದಿರುವಂತದ್ದು. ಹೀಗಾಗಿ ಇನ್ನೇನು ಅಧಿಕೃತವಾಗಿ ಘೋಷಣೆ ಅಷ್ಟೇ ಬಾಕಿ ಉಳಿದಿರುವಂತದ್ದು. ವೈದ್ಯಾಧಿಕಾರಿಗಳಿಂದ ಯಾವ ರೀತಿ ಚಿಕಿತ್ಸೆನ ನಿನ್ನೆಯಿಂದ ಪಡಿತಾ ಇದ್ರು ಚೆನ್ನಮ್ಮ, ಒಂದಿಷ್ಟು ಚಿಕಿತ್ಸೆಗಳಿಗೆ ಸ್ಪಂದಿಸ್ತಾ ಇದ್ರು. ಆದ್ರೆ ಚೆನ್ನಮ್ಮ ಅವರಿಗೆ 4 ಗಂಟೆಗೆ ಅಂದ್ರೆ 4 ಗಂಟೆವರೆಗೂ ಕೂಡ ಈ ಒಂದು ಅಧಿಕಾರಿಗಳು ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಬಟ್ ಅವ್ರ ಚಿಕಿತ್ಸೆಗೆ ಈಗ ಫಲಕಾರಿ ಆಗದೆ ಲ್ಯಾಕ್ಟಿವ್ ಆಗಿರುವಂತಹ ಕಾರ್ಡಿಕ್ ಅರೆಸ್ಟ್ ಆಗಿದ್ರಿಂದ ಅವರಿಗೆ ಈಗ ಕೊನೆ ಉಸಿರೆಳೆದಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ರಾಮ್, ಈಗ ಆಸ್ಪತ್ರೆಯಲ್ಲಿ ಯಾರ್ಯಾರು ಇದ್ದಾರೆ ಕುಟುಂಬಸ್ಥರು, ಅದರ ಬಗ್ಗೆ ಮಾಹಿತಿ ಇದೆಯಾ? ರಾಮ, ನಿನ್ನೆಯಿಂದಲೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವಾರು ನಾಯಕರು ಆಸ್ಪತ್ರೆಗೆ ಭೇಟಿಯನ್ನು ನೀಡ್ತಾ ಇದ್ರು. ಓಲ್ಡ್ ಏರ್ಪೋರ್ಟ್ ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಕುಟುಂಬಸ್ಥರು ಭೇಟಿಯನ್ನ ನೀಡಿ ಅವರಿಗೆ ಚಿಕಿತ್ಸೆಯನ್ನ ನೋಡ್ತಾ ಇದ್ರು. ಆದ್ರೆ ಇವತ್ತು ಈಗೆಲ್ಲರೂ ಕೂಡ ದಿಢೀರಾಗಿ ಕಾರ್ಡಿಕ್ ಅರೆಸ್ಟ್ ಆದ ನಂತರ ಮತ್ತೆ ಕುಟುಂಬಸ್ಥರೆಲ್ಲರೂ ಕೂಡ ಆಸ್ಪತ್ರೆಗೆ ತೆರಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ, ಎಚ್.ಡಿ. ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಕುಟುಂಬಸ್ಥರೆಲ್ಲರೂ ಕೂಡ ಆಸ್ಪತ್ರೆ ಹತ್ರ ಧಾವಿಸ್ತಿದ್ದಾರೆ. ಇನ್ನು ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಮತ್ತೆ ಎಲ್ಲರೂ ಕೂಡ, ಯಾಕಂದ್ರೆ ಮಾಜಿ ಪ್ರಧಾನಿಯವರು ಆಗಿರುವಂತಹ ದೇವೇಗೌಡ ಅವರ ಪತ್ನಿ ಆಗಿರೋದ್ರಿಂದ ಹಿರಿಯರು, 85 ವಯಸ್ಸಾಗಿತ್ತು. ಹೀಗಾಗಿ ಎಲ್ಲರೂ ಕೂಡ ಅವ್ರನ್ನ ನೋಡೋದಕ್ಕೆ ಧಾವಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಯ ವೈದ್ಯರು ಕೂಡ ಈ ಒಂದು ಅಧಿಕೃತವಾಗಿ ಘೋಷಣೆ ಮಾಡಿದ ಬಳಿಕ ಮುಂದಿನ ಪ್ರಕ್ರಿಯೆಗಳು ಸರಳವಾಗಿ ನಡೆಯುವಂತದ್ದು. ಜೊತೆಗೆ ದೇವೇಗೌಡರ ಕುಟುಂಬ ಈಗ ಆಸ್ಪತ್ರೆ ಧಾವಿಸ್ತಾ ಇದೆ. ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತೆ ಭವಾನಿ ರೇವಣ್ಣ ಸೇರಿದಂತೆ ಎಲ್ಲರೂ ಕೂಡ ಈ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವ್ರನ್ನ ನೋಡೋದಕ್ಕೆ ಬರ್ತಿದ್ದಾರೆ. ಇಲ್ಲಿ ನೋಡ್ಬೇಕು ಯಾರೆಲ್ಲ ಬರ್ತಾರೆ ಮತ್ತೆ ಯಾವ ರೀತಿ ಪ್ರಕ್ರಿಯೆಗಳು ಮುಂದುವರೆಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.